ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲ ಮಾತಾಡಿದ ಮೇಲೆ ಒಂದು ವಿಚಾರನ ಮಾತಾಡದೆ ಬಿಡಕ್ಕಾಗಲ್ಲ. ಪ್ರಜಾಕೀಯ ಅನ್ನುವಂತಹ ವಿಚಾರ ಬಂದಾಗ ಈಗ ಎಲೆಕ್ಷನ್ ನಡೀತಾ ಇದೆ. ತುಂಬಾ ದೇಶದಲ್ಲಿ ಬದಲಾವಣೆಗಳು, ಕ್ರಾಂತಿಗಳು ಏನೇನೋ ಆಗ್ತಾ ಇದೆ, ತುಂಬಾ ಆಗ್ತಾ ಇದೆ. ಸೊ ನಿಮಗೆ ನಿಮ್ಮ ಪ್ರಜಾಕೀಯದ ಮುಂದಿನ ಹೆಜ್ಜೆಗಳು ಏನು ಅನ್ಕೊಂಡಿದ್ದೀರಿ ಇದ್ರ ಬಗ್ಗೆ? ಥಾಟ್ ಪ್ರೋಸೆಸ್ ನಿಮ್ಮ ಪ್ರಜಾಕೀಯ? ಎಲ್ಲ ಹೇಳಿದ್ದೀನಿ ಆ್ಯಕ್ಚುಲಿ. ಇವಾಗ ನೀವು ಚೇಂಜ್ ಮಾಡಿ ಸರ್, ನಾವೆಲ್ಲ ಸೇರಿ ಮಾಡೋಣ, ನಾವು ಮಾಡಬೇಕು ಅಂದರೆ ಸೂಪರ್ ಆಗಿರೋದು ಇರಲಿ. ಅದು ಭಾಳ ಕಷ್ಟ. ನೀವು ಮೀಡಿಯಾದಲ್ಲಿದ್ದು ಇಲ್ಲ, ಖಂಡಿತ ಆ ಥರ ಯಂಗ್ಸ್ಟರ್ಸೇ ತೊಗೊಂಡೋಗ್ತಿದ್ದಾರೆ. ಎಲ್ಲ ಅದನ್ನು ಇದು ಮಾಡ್ತೀರ. ಒಂದು ಆ್ಯಪ್ ಮಾಡಿದ್ದೀವಿ, ಜನಗಳಿಗೆ ಕೊಟ್ಟಿದ್ದೀವಿ. ನಾನೊಬ್ಬ ಅಧ್ಯಕ್ಷನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಯಾಕಂದ್ರೆ ಅದು ಪ್ರಜೆಗಳ ಪಕ್ಷ ಆಗಲಿ ಅನ್ನೋಕ್ಕೋಸ್ಕರ, ಮತ್ತು ಉಪೇಂದ್ರ ಪಕ್ಷ ಆಗಬಾರ್ದು ಅಂತ. ಸೊ ನಾನು ಸ್ವಲ್ಪ ದೂರದಿಂದನೇ ಆಪ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ದೂರದಲ್ಲೇ ಇದ್ದೀನಿ. ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ನಾನು ಒಬ್ಬ ಕಾರ್ಮಿಕನಾಗಿ ಒಂದು ಕೆಲಸ ಮಾಡ್ತೀನಿ. ವೋಟರ್ಸ್ ಪಾರ್ಟಿ ಮಾಡಿ ನಾನೊಬ್ಬ ವೋಟರಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ಎಲ್ಲ ತಿಳ್ಕೊಂಡ್ರಲ್ಲ ಅದರಿಂದ ಕೆಲಸ ಮಾಡ್ತಿದ್ದಾರೆ. ಕೆಲವೆಲ್ಲ ನಿಂತು ಇದ್ದಾರೆ ಎಲೆಕ್ಷನ್ಗೆ. ಅವ್ರದ್ದೇ ಆದ ಮಟ್ಟದಲ್ಲಿ ಆ್ಯಕ್ಚುಲಿ ಪ್ರಚಾರನೂ ಮಾಡ್ತಿದ್ದಾರೆ. ಅಂದರೆ ಪ್ರಚಾರ ಅಂದರೆ ನಮ್ಗೆ ಗೊತ್ತಲ್ಲ ಆ್ಯಕ್ಚುಲಿ ಏನಿದೆಯೋ ಏನು ವಿಚಾರಗಳೇ ಪ್ರಚಾರ. ಸೊ ಅದು ಒಬ್ಬರಿಂದ ಒಬ್ರಿಗೆ ತಲುಪಬೇಕು. ಅದು ನೋಡೋಣ, ಅದರಲ್ಲಿ ಸತ್ವ ಇದ್ದರೆ ತಲುಪುತ್ತೆ. ಇಟ್ ಟೇಕ್ ಸಮ್ ಟೈಮ್. ಖಂಡಿತ ನಿಮಗೆ ಅಷ್ಟು ಈಸಿ ಅಲ್ಲ ಅದು ಆ್ಯಕ್ಚುಲಿ. ಯಾಕಂದರೆ ವ್ಯಕ್ತಿ ಬೇಗ ಅಟ್ರಾಕ್ಟ್ ಆಗ್ತಾನೆ, ಪಕ್ಷಿಗಳು ಬೇಗ ಅಟ್ರಾಕ್ಟ್ ಆಗ್ತದೆ. ವಿಚಾರ ಅಟ್ರಾಕ್ಟ್ ಆಗೋದು ಕಷ್ಟ, ಸ್ವಲ್ಪ ಟೈಮ್ ತೊಗೊಳತ್ತೆ. ಅದಕ್ಕೆ ಫಸ್ಟ್ ಒಂದು ಕ್ಲಾಸ್ ಜನಕ್ಕೆ ಹೋಗಿ ಅದರಿಂದ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗಿ ಅದು ಹಂಗೆ ಗ್ರೌಂಡ್ವರೆಗೂ ಹೋಗ್ಬೇಕದು. ನೋಡೋಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75-76 ವರ್ಷ ಆಯಿತು ಸರ್. ಈಗ ಪರಿಸ್ಥಿತಿ ಒಂದಷ್ಟು ಬದಲಾಗ್ತಿದೆ, ಬಟ್ ಸ್ಟಿಲ್ ಇನ್ನೂ ಸಾಕಷ್ಟು ಸಮಸ್ಯೆಗಳು. ಅಂದರೆ 75 ವರ್ಷ ಆದ ನಂತರವೂ ಕೂಡ ನಾವು ಸಣ್ಣ ಪುಟ್ಟ ಮೂಲಭೂತ ಸಮಸ್ಯೆಗಳು, ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ಈಗಲೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಇದೆ ನಮ್ಮ ಸಮಾಜದಲ್ಲಿ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾವು ಬದುಕ್ತಾ ಇರೋಂಥ ವಾತಾವರಣದಲ್ಲಿ. ನಿಮ್ಗೇನು ಅನ್ಸುತ್ತೆ? ತಕ್ಷಣಕ್ಕೆ ಯಾವುದೇ ಸರ್ಕಾರ ಬರಲಿ, ಈಗ ಚುನಾವಣೆ ಆಗುತ್ತೆ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ, ಯಾವ ಸರ್ಕಾರ ಬಂದ್ರೂ ನಮ್ಮ ದೇಶದಲ್ಲಿ ಈ ತರಹದ್ದು ಒಂದು ಬದಲಾವಣೆಯನ್ನು ನಾನು ನಿರೀಕ್ಷೆ ಮಾಡ್ತೀನಿ ಈ ದೇಶದ ಪ್ರಜೆಯಾಗಿ ಅನ್ನೋದಾದ್ರೆ, ನೀವು ತಕ್ಷಣಕ್ಕೆ ಈ ಸರ್ಕಾರ ಬಂದರೆ ಇಂಥದ್ದೊಂದು ಮಾಡಿದ್ರೆ ಬಹಳ ಮುಖ್ಯ ಈಗ ಬೇಕಾಗಿರೋದು ಅಂತ ನೀವು ನಿರೀಕ್ಷೆ ಮಾಡುವಂಥ ಒಂದು ಚೇಂಜ್? ಇಲ್ಲ, ನಾನೇನು ಆ ಥರ ನಿರೀಕ್ಷೆಗಳು ಇಟ್ಕೊಂಡಿದ್ದೆ ಇಷ್ಟು ದಿನ ಭಾಳ. ನಾನು ಪ್ರತಿ ಸತಿನೂ ಕೂಡ ಏನೋ ಈ ಪಕ್ಷ ಬಂದಾಗ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಕೊನೆಗೆ ಆ ಮೂಲ ಗೊತ್ತಾಯ್ತು ಆ್ಯಕ್ಚುಲಿ. ಏನಂದರೆ ಪ್ರಾಬ್ಲಮ್ ಇರೋದು ಮೂಲದಲ್ಲಿ. ಅಂದರೆ ಬಿಸ್ನೆಸ್ ಪಾಲಿಟಿಕ್ಸ್ ಆಗಿರೋದೇ ಮೇಯ್ನ್ ಪ್ರಾಬ್ಲಮ್ ಇಲ್ಲಿ. ಅಂದರೆ ನಿಮಗೆ ಹಣ ಖರ್ಚು ಮಾಡೇ ನೀವು ಗೆಲ್ಲಬೇಕು ಅನ್ನೋ ಪರಿಸ್ಥಿತಿ ಬಂದಾಗ, ಸಾಕಷ್ಟು ಸಾವಿರಾರು ಕೋಟಿ ಇನ್ವೆಸ್ಟ್ ಆದಾಗ, ಅದ್ರ ಹಿಂದೆ ಸಿಕ್ಕಾಪಟ್ಟೆ ಕೈಗಳಿದ್ದಾಗ, ಸೊ ಅದು ಹೆಂಗಿರುತ್ತೋ ಹಂಗೆ ವರ್ಕ್ ಆಗುತ್ತೆ ಅಷ್ಟೇ. ಅದು ನಿಮ್ಮ ಕೈಲಿ ನಮ್ಮ ಕೈಲಿ ಇರಲ್ಲ. ಯಾಕಂದರೆ ನೀವು ಓಟ್ ಹಾಕಿಲ್ಲ. ನಾವು ಓಟ್ ಹಾಕಿರೋದು ದುಡ್ಡಿಗೆ, ಹೆಸರಿಗೆ, ಪ್ರಚಾರಕ್ಕೆ. ಇದಕ್ಕೆ ಓಟ್ ಹಾಕಿರೋದ್ರಿಂದ ನಾವು ಮಾತಾಡಬಾರ್ದು ಅಲ್ವಾ? ನೀವು ಒಂದನ್ನು ಸೆಲೆಕ್ಟ್ ಮಾಡಿದ್ವಿ, ಅವ್ರು ಏನು ಹೇಳ್ತಾರೋ ಅದು ಓಕೆ. ನಾವು ಅವ್ರಿಗೆ ಸಜೆಸ್ಟ್ ಮಾಡೋದು ದೊಡ್ಡವರಾಗಬಾರ್ದು. ನೀವು ಹಿಂಗೆ ಮಾಡಬೇಕು, ಅದು ಸರಿ ಇಲ್ಲ ಅಂತ ಹೇಳ್ಬಾರ್ದು ನಾವು. ನಾನು ಆ ಥರ ಓಟ್ ಹಾಕಿದರೆ ನಾನು ಕೇಳ್ಬೋದು. ನಾನು ಹಾಕಿರೋದೇ ಅವ್ನ ಪ್ರಚಾರಕ್ಕೆ, ಅವ್ನು ದೊಡ್ಡ ವ್ಯಕ್ತಿನ, ಅವ್ನು ಯಾವ ಥರ ಏನೋ ಮಾಡ್ತಾನೆ ಅಂತಲೇ ನಾನು ಓಟ್ ಹಾಕಿರೋದು. ಮಾಡೋದಕ್ಕೆ ಬಿಡಿ, ಅವ್ರಿಗೆ ಮಾಡ್ತಾರೆ. ಒಬ್ಬ ನಾಯಕ ಅಂತ ಓಟ್ ಹಾಕಿದ್ದೀರಾ, ಲೆಟ್ ಹಿಮ್ ವರ್ಕ್. ಆ್ಯಕ್ಚುಲಿ ವಿಲ್ ವೆಯ್ಟ್ ಆ್ಯಂಡ್ ಸಿ ಅಲ್ವಾ? ಒಬ್ಬನು ಓಟ್ ಮಾಡ್ಬಿಟ್ಟು ಆಮೇಲೆ ನಾವು ಬೈತಾ ಕೂತ್ಕೊಂಡ್ರೆ ಅವ್ನು ಸರಿ ಇಲ್ಲ ಅಂದರೆ ಮೂರ್ಖತನ ಅಲ್ವಾ ಅದು? ಅಲ್ಲೇನ್ರಿ? ನೀವೇ ಖುಷಿಪಟ್ಟು ಓಟ್ ಹಾಕಿದ್ದೀರಾ, ವೆಯ್ಟ್ ಮಾಡಿ, ಏನೋ ಬದಲಾವಣೆ ಮಾಡ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದು ನಿರೀಕ್ಷೆ ಮಾಡೋದು ಸರಿ, ಬಟ್ ಪ್ರಜೆಗಳೇ ಪ್ರಭುಗಳು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಪ್ರಶ್ನೆ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಂತೂ ಇದೆ. ಒಂದು ಬದಲಾವಣೆಯನ್ನು ಪ್ರತಿಯೊಬ್ಬರು ಬಯಸ್ತಾರೆ. ಅಂದರೆ ನನಗೆ ಈ ಥರದೊಂದು ಬದಲಾಗಬೇಕಪ್ಪ, ಸರಿ ನಾನು ಮತ ಹಾಕಿದ್ದೀನಿ, ಇನ್ನೇನೋ ಓಕೆ, ಅವ್ರು ಮಾಡಿದ್ದನ್ನು ಒಪ್ಕೋಬೇಕಾಗತ್ತೆ. ಬಟ್ ಸ್ಟಿಲ್ ಮುಂದಿನ ಸಲ ಚುನಾವಣೆ ಬಂದಾಗ ಮತ್ತೆ ನಾವು ಬದಲಾವಣೆಯನ್ನು ಮಾಡಬಹುದು ನಮ್ಮ ವೋಟ್ ಮೂಲಕ. ಬಟ್ ಸ್ಟಿಲ್ ಯಾವುದೇ ಸರ್ಕಾರ ಬಂದಾಗಲೂ ಒಂದು ಈ ಥರದೊಂದು ಬದಲಾವಣೆ ಆಗಬೇಕು ಅಂತ ಒಂದು ಇದ್ದೇ ಇರುತ್ತೆ. ಅಲ್ಲ, ನಾನು ಅನ್ನೋದಕ್ಕಿಂತ ನೀವೇನು ಬಯಸ್ತೀರಿ? ಏನು ಬದಲಾವಣೆ ಬಯಸ್ತೀರ ನನಗೆ ಗೊತ್ತಾಗ್ತಿಲ್ಲ. ಈ ಓಟ್ ಹಾಕ್ಬಿಟ್ಟು ಓಟ್ ಹಾಕಿದ್ದೀರಾ, ಯಾರೋ ಬಂದಿದ್ದಾರೆ, ಏನು ಬದಲಾವಣೆ ಬಯಸ್ತೀರಾ ನೀವು? ನನಗೆ ಗೊತ್ತಾಗ್ತಿಲ್ಲ ಏನು ಬದಲಾವಣೆ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಅಂತ. ಏನೋ ಒಂದು ಈಗ ನಮ್ಗೇನು ಅನ್ಸುತ್ತೆ, ಒಂದು ಬೇಸಿಕ್ ಆಗಿ ಒಬ್ಬ ಮನುಷ್ಯಂಗೆ ಹಸಿವು ಅನ್ನೋದು ಇರಬಾರ್ದು, ಅಥವಾ ಇನ್ನೇನೋ ಒಂದು ಬೇಸಿಕ್ ಒಬ್ಬ ಮನುಷ್ಯಂಗೆ ಬಟ್ಟೆ ಇಲ್ಲ ಅಂತ ಇರಬಾರ್ದು. ಲೈಕ್ ಈ ಥರದೊಂದು ಇನ್ನೂ ಸಣ್ಣ ಸಣ್ಣ ಸಮಸ್ಯೆಗಳು. ಅಂದರೆ ಇವತ್ತಿಗೂ ನಮ್ಮ ದೇಶದಲ್ಲಿ ಹಸಿವು, ಬಿಲೋ ಪಾವರ್ಟಿ ಲೆವೆಲಲ್ಲಿರೋರ ಸಂಖ್ಯೆ ಹೆಚ್ಚಿದೆ. ಆ ಥರದ್ದೆಲ್ಲ ಇರುತ್ತೆ. ಅದನ್ನು ಹೊರತಾಗಿ ನೀವೊಬ್ಬ ಸ್ಟಾರ್ ಆಗಿ ಅಥವಾ ನೀವು ನೋಡಿದಂತಹ ವಾತಾವರಣ ಬಯಸೋದು ಅಷ್ಟೇ ಅಲ್ವಾ? ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಜೀವನನೂ ಚೆನ್ನಾಗಿರ್ಲಿ ಅಂತಾನೆ. ಸಮಾಜ ಅಂದ್ರೆ ಅದೇ ತಾನೆ. ಈ ನಾನೊಬ್ಬ ಚೆನ್ನಾಗಿರ್ಬೇಕು, ಅವ್ರವ್ರು ಚೆನ್ನಾಗಿರ್ತಾರೆ. ಆ್ಯಕ್ಚುಲಿ ಯಾವಾಗ ಸಮಾಜಕ್ಕೋಸ್ಕರ ಇದಕ್ಕೋಸ್ಕರ ಏನಕ್ಕೆ ಬರಬೇಕು? ಎಲ್ಲರೂ ಇಲ್ಲಿಗೆ ಬರೋದೇ ಏನೋ ಮಾಡ್ತೀನಿ ಅಂತಾನೆ ಬರ್ತಾರೆ ಅಲ್ವಾ? ಅವ್ರ ಉದ್ದೇಶ ಏನಿರುತ್ತೆ, ಸಮಾಜ ಚೆನ್ನಾಗಿ ಮಾಡಬೇಕು ಅಂತಾನೆ ಅಲ್ವಾ? ಕರೆಕ್ಟ್ ತಾನೆ?
ಆ ಸಮಾಜ ಅಂದ್ರೆ ಯಾರು? ನೀವು, ನಾನು, ಎಲ್ಲ. ನಾವು ಚೆನ್ನಾಗಾಗೋದಂದ್ರೆ ಏನು? ನಾವು ಯಾವಾಗ ಚೆನ್ನಾಗಾಗ್ತೀವಿ? ನಾವು ವಿಚಾರವಂತರಾಗಬೇಕು ನಾವು, ಅಲ್ವಾ? ನಾವೇ ಸರಿ ಇಲ್ಲ, ನಾವು ಇನ್ನೊಬ್ರು ಬೈಕಂಡು ಏನು ಪ್ರಯೋಜನ? ನಾವು ಕರೆಕ್ಟ್ ಆಗಿದ್ದೀವಿ ಅಂತ ಯಾವ ಥರ ಯೋಚನೆ ಮಾಡಿದೀವ ನಾವು? ಹೇಳಿ, ಮಾಡಿದೀವ? ನಾವು ಯಾವುದ್ರ ಬಗ್ಗೆ ಇಂಟ್ರೆಸ್ಟ್, ನಮಗೆ ಪಾಲಿಟಿಕ್ಸ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಒಂದು ಮ್ಯಾನಿಫೆಸ್ಟೋನ್ ಕರೆಕ್ಟಾಗಿ ಓದಲ್ಲ, ಅಲ್ವಾ? ಕರೆಕ್ಟ್ ತಾನೆ? ಸಂವಿಧಾನ ಓದಲ್ಲ ನಾವು. ನಮ್ಗೆ ಏನೂ ಬೇಕಾಗಿಲ್ಲ. ನಮಗೆ ವಿ ಆರ್ ನಾಟ್ ರೆಡಿ ಟು ಟೇಕ್ ಎನಿ ರೆಸ್ಪಾನ್ಸಿಬಿಲಿಟೀಸ್, ಅಲ್ವಾ? ವಿ ಜಸ್ಟ್ ವಾಂಟ್ ಆಲ್ ಕಂಫರ್ಟ್ಸ್ ಬೇಕು. ಯಾರೋ ಬಂದು ನನಗೆ ಮಾಡಬೇಕು ಅನ್ನೋ ತಪ್ಪಲ್ವಾ ಅದು? ಅಲ್ಲ, ಈಗ ಪ್ರತಿಯೊಬ್ಬರಿಗೂ ಸಂವಿಧಾನ ಓದ್ಲಿಕ್ಕೆ ಆಗಲ್ಲ. ಅಂದ್ರೆ ಎಲ್ಲರೂ ಅದನ್ನ ಓದಿ ಅರ್ಥ ಮಾಡ್ಕೊಂಡು ಈ ರೀತಿ ಬದಲಾಗಬೇಕು ಅಂತ ನಿರೀಕ್ಷೆ ಮಾಡೋದು ಕಷ್ಟನೇ ಅನ್ಸುತ್ತೆ. ಬೇಡ, ಅಟ್ಲೀಸ್ಟ್ ನಿಮಗೆ ಏನು ಇವಾಗ ಫಾರ್ ಎಕ್ಸಾಂಪಲ್ MLA ಎಲೆಕ್ಷನ್ ಅಂದ್ರೆ ಏನು? ನಾನು ವೋಟ್ ಆಗಕ್ಕೆ ಮುಂಚೆ ಆಧಾರ ತಿಳ್ಕೊಬೋದಲ್ವಾ? ನನ್ನ MLA ಯಾರು, ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು? ಎಷ್ಟೋ ಜನಕ್ಕೆ ನೀವು ಹೋಗಿ ಯಂಗ್ಸ್ಟರ್ಸ್ನ ಕೇಳಿ ನೋಡಿ, ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿ ನೋಡಿ, ಅವ್ರು ಆನ್ಸರ್ ಮಾಡೋದು ನೋಡಿ. ನಿಮಗೆ ಹೆಂಗನ್ಸುತ್ತೆ ಅವಾಗ? ನಿಮ್ಮ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಗೊತ್ತಿಲ್ಲ ಅಂದ್ರೆ ಅವಾಗ ನೀವೇನಂತೀರ ಅವಾಗ? ಎಸ್ಪೆಷಲಿ ಈಗಿನ ಯಂಗ್ಸ್ಟರ್ಸ್ ವೋಟ್ ಮಾಡಕ್ ಬರಲ್ಲ. ಯಾಕಂದ್ರೆ ಅವ್ರಿಗೆ ಹೋಪ್ಸೇ ಹೊಟ್ಟೋಗಿದ್ಯಾ, ಅಥವಾ ಅವ್ರಿಗೆ ಕೇರ್ಲೆಸ್, ಅಥವಾ ಅದು ಏನು ಅಂತಾನೆ ಹೇಳ್ತಾರೆ. ನಾನೇ ಎಷ್ಟೋ ಜನ ಕೇಳಿದ್ದೆ, ಏನ್ರಪ್ಪ ಏನಂತ ಹೇಳೋದು ನಿಮ್ಗೆ? ವಯಸ್ಸಾದವರೊಬ್ರು ಬಂದು ವೋಟ್ ಹಾಕ್ತಾರೆ ಅಂದ್ರೆ ಅವ್ರಿಗೆ ಬೇಕೇನೋ ಈ ದೇಶಕ್ಕೆ. 95 ವರ್ಷದವ್ರು ಬಂದು ವೋಟ್ ಚಲಾಯಿಸೋದು ನಾವು ಹೈಲೈಟ್ ಮಾಡ್ತೀವಿ. ನೀವು ದಯವಿಟ್ಟು ಅದನ್ನ ಹೈಲೈಟ್ ಮಾಡ್ಬಿಡಿ. ಇವ್ರನ್ನ ಒಬ್ಬ ಯಂಗ್ಸ್ಟರ್ 18 ವರ್ಷ ಹುಡುಗ ಬಂದು ಮಾಡೋದನ್ನ ಹೈಲೈಟ್ ಮಾಡಿ. ಯಾಕಂದ್ರೆ ಇವಂದು ಫ್ಯೂಚರ್ ಇರೋದು, ಅಲ್ವಾ?